ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಕಂಪ್ಲೇಂಟ್ದಾರರು ತೀರೋದ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಚೆಕ್ ಬೌನ್ಸ್ ಪ್ರಕರಣವನ್ನು ಚೆಕ್ ನೀಡಿದಂಥ ವ್ಯಕ್ತಿ ಆ ಚೆಕ್ ಬೌನ್ಸ್ ಆದ ಮೇಲೆ ಚೆಕ್ ಯಾರು ನೀಡಿರ್ತಾರೆ ಅವರ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತೆ. ಈ ಒಂದು ಪ್ರಕರಣ ನಡೆಯುವಂಥ ಸಂದರ್ಭದಲ್ಲಿ ಒಂದು ವೇಳೆ ಕಂಪ್ಲೇಂಟ್ದಾರರೇ ಅಂದರೆ ಯಾರು ದೂರನ್ನು ನೀಡಿರ್ತಾರೆ ಅವರೇ ನಿಧನ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅನ್ನೋದನ್ನ ನೋಡೋದಾದರೆ, ಇಲ್ಲಿ ಕಂಪ್ಲೇಂಟ್ದಾರರು ಅಂದರೆ ಅವರು ಹಣವನ್ನು ಕೊಟ್ಟಿರ್ತಾರೆ, ಹಣ ಬರಬೇಕಾಗಿದೆ ಅನ್ನೋದನ್ನು ಹೇಳಿರ್ತಾರೆ. ಸೊ ಹಾಗಾಗಿ ಅವರು ನಿಧನರಾದರೆ ಅವರ ಕಾನೂನುಬದ್ಧ ವಾರಸುದಾರರು ಏನಿರ್ತಾರೆ ಅವರನ್ನು ಲೀಗಲಿ ಆ ಒಂದು ಪ್ರಕರಣದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆ ಪ್ರಕರಣಕ್ಕೆ ಅವರನ್ನು ಸೇರಿಸಬೇಕಾಗಿರುತ್ತೆ. ಆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸೇರಿಸಿ ಆ ಒಂದು ಪ್ರಕರಣವನ್ನು ಮುಂದುವರಿಸಬಹುದಾಗಿರುತ್ತೆ. ಇದು ಒಂದು ಹಂತ. ಎರಡನೇದಾಗಿ, ಕ್ರಿಮಿನಲ್ ಪ್ರಕರಣವನ್ನು ನಡೆಸಲಿಕ್ಕೆ ಆ ಕಂಪ್ಲೇಂಟ್ದಾರರ ವಾರಸುದಾರರಿಗೆ ಇಚ್ಛೆ ಇಲ್ಲದೇ ಇದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ನಾಟ್ ಪ್ರೆಸ್ ಮಾಡಿಕೊಂಡು ಆ ನಾಟ್ ಪ್ರೆಸ್ ಮೆಮೋನಲ್ಲಿ ಇದರ ಕಂಪ್ಲೇಂಟ್ದಾರರು ನಿಧನ ಆಗಿರೋದ್ರಿಂದ ಪ್ರಕರಣವನ್ನು ವಾಪಸ್ ತಗೊಳ್ತಾ ಇದ್ದೀವಿ ಅಂಥೇಳಿ ನಮೂದು ಮಾಡಿ ಆ ಪ್ರಕರಣವನ್ನು ವಾಪಸ್ ತಗೊಂಡು ಅನಂತರದಲ್ಲಿ ಸಿವಿಲ್ ಕೇಸನ್ನು ಬೇಕಾದ್ರೆ ಹಾಕ್ಕೋಬೋದಾಗಿರುತ್ತೆ. ಹಣದ ವಸೂಲಿಗಾಗಿ ಸಿವಿಲ್ ಕೇಸನ್ನು ಆರೋಪಿಯ ವಿರುದ್ಧ ಆರೋಪಿಯನ್ನು ಆ ಸಿವಿಲ್ ಪ್ರಕರಣದಲ್ಲಿ ಪ್ರತಿವಾದಿಯನ್ನಾಗಿ ಮಾಡಿ ಪ್ರಕರಣವನ್ನು ದಾಖಲು ಮಾಡ್ಕೋಬೋದಾಗಿರುತ್ತೆ. ಸೊ ಎರಡರ ಒಂದು ಆಯ್ಕೆ ಕಂಪ್ಲೇಂಟ್ದಾರರ ವಾರಸುದಾರರಿಗೆ ಇರುತ್ತೆ. ಅವರು ಯಾವುದನ್ನು ಇಚ್ಛೆ ಪಡ್ತಾರೆ ಅಥವಾ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸಲಿಕ್ಕೆ ಇಚ್ಛೆ ಪಡೋದಾದರೆ ಅದರಲ್ಲಿ ಅವರನ್ನು ವಾರಸುದಾರರನ್ನಾಗಿ ಮಾಡಿ ಪ್ರಕರಣವನ್ನು ದಾಖಲು ಮಾಡ್ಬೋದಾಗಿರುತ್ತೆ, ಮುಂದುವರಿಸಬಹುದಾಗಿರುತ್ತೆ. ಆದರೆ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸೋದಕ್ಕೆ ಕಂಪ್ಲೇಂಟ್ದಾರರ ವಾರಸುದಾರರಿಗೆ ಇಚ್ಛೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆ ಪ್ರಕರಣವನ್ನು ನಾಟ್ ಪ್ರೆಸ್ ಮಾಡಿಕೊಂಡು ಸಿವಿಲ್ ಪ್ರಕರಣದ ಮೂಲಕ ಅವರಿಗೆ ಬರಬೇಕಾದಂಥ ಹಣವನ್ನು ಆರೋಪಿಯಿಂದ ವಸೂಲಿಯನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.